ಸ್ನೇಹಿತರೆ, ಎಂಎಸ್ ಧೋನಿ ಅವರ ಚಾಣಕ್ಯತೆ ಹಾಗೂ ರಹಾನೆ ಅವರ ಅಪಾಯಕಾರಿಯಾದ ಫೀಲ್ಡಿಂಗ್ ನಿಂದ ರಚಿನ್ ರವೀಂದ್ರ ಅವರೊಂದಿಗೆ ಸೇರಿ ಇಬ್ಬರು ಹಿಡಿದ ಅತ್ಯುತ್ತಮವಾದ ಕ್ಯಾಚ್ ನಿಂದ ಇಡೀ ಪಂದ್ಯದ ದಿಕ್ಕೇ ಬದಲಾಯಿತು. ಹಾಗಾದರೆ ಹೇಗೆ ಋತುರಾಜ್ ಗೈಕ್ವಾಡ್ ಅವರ ಬದಲು ಎಂಎಸ್ ಧೋನಿ ಅವರು ನಾಯಕತ್ವವನ್ನು ಮಾಡುವ ಮೂಲಕ ಹೇಗೆ ಚೆನ್ನೈ ತಂಡಕ್ಕೆ ಆರ್ಸಿಬಿಯ ಅತಿ ದೊಡ್ಡ ವಿಕೆಟ್ ಅನ್ನು ತಂದುಕೊಟ್ಟರು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಂಎಸ್ ಧೋನಿ ಹಾಗೂ ಋತುರಾಜ್ ಗೈಕ್ವಾಡ್ ನಲ್ಲಿ ಯಾರು ಚೆನ್ನೈ ತಂಡದ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024ರ ಆರಂಭ ಚೆನ್ನೈ ಮತ್ತು ಆರ್ಸಿಬಿ ನಡುವಿನ ಪಂದ್ಯದಿಂದ ಆಗಿದೆ. ಚಿದಂಬರಂ ಸ್ಟೇಡಿಯಂನಲ್ಲಿ ಈ ಪಂದ್ಯ ಆರಂಭವಾದ ತಕ್ಷಣ ಮೈದಾನದಲ್ಲಿ ಕೇವಲ ಎಂಎಸ್ ಧೋನಿ ಅವರ ಕೂಗು ಕಾಣಿಸಿಕೊಂಡಿತು. ಹೌದು ಸ್ನೇಹಿತರೆ, ಚೆನ್ನೈ ಮತ್ತು ಆರ್ಸಿಬಿ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ ಫಾಫ್ ಡು ಪ್ಲೆಸಿಸ್ ಅವರು ಬ್ಯಾಟಿಂಗ್ ಮಾಡಲು ಬಂದ ತಕ್ಷಣ ಆರಂಭದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಏಕಾಂಗಿಯಾಗಿ ಚೆನ್ನೈ ತಂಡದ ಬೌಲರ್ ಗಳ ಬೆವರಿಳಿಸಿದರು. ಇದರೊಂದಿಗೆ ಡು ಪ್ಲೆಸಿಸ್ ಅವರು 23 ಎಸೆತಗಳಲ್ಲಿ 35 ರನ್ ಬಾರಿಸಿ ಔಟ್ ಆಗುತ್ತಾರೆ. ನಂತರ ಬ್ಯಾಟಿಂಗ್ ಆಡಲು ಬಂದ ರಜತ್ ಪಾಟಿದಾರ್ ಅವರಿಗೂ ಕೂಡ ಮುಸ್ತಫಿಜುರ್ ಅವರು 0 ರನ್ಗೆ ಔಟ್ ಮಾಡುತ್ತಾರೆ. ನಂತರ ಬ್ಯಾಟಿಂಗ್ ಆಡಲು ಬಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೂ ಕೂಡ ದೀಪಕ್ ಚೆಹರ್ ಅವರು ಎಂಎಸ್ ಧೋನಿ ಹೇಳಿದ ಹಾಗೆ ಬೌಲಿಂಗ್ ಅನ್ನು ಮಾಡಿ 0 ರನ್ಗೆ ಔಟ್ ಮಾಡುತ್ತಾರೆ. ಇಷ್ಟೆಲ್ಲ ಆದ ನಂತರವೂ ಕೂಡ ಪ್ರೆಷರ್ ಗೆ ಒಳಗಾಗದೆ ವಿರಾಟ್ ಕೊಹ್ಲಿ ಅವರು ಆರಂಭದಿಂದ ವಿಕೆಟ್ ನೀಡದೆ 21 ರನ್ ಬಾರಿಸಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು. ಆದರೆ ನಂತರ ಎಂಎಸ್ ಧೋನಿ ಅವರು ವಿರಾಟ್ ಕೊಹ್ಲಿ ಅವರಿಗೆ ಔಟ್ ಮಾಡಬೇಕೆಂದು ಮೈದಾನದಲ್ಲಿ ಒಂದು ಡಿಫರೆಂಟ್ ಆದ ಬಲೆ ಬೀಸುತ್ತಾರೆ. ಏಕೆಂದರೆ ವಿರಾಟ್ ಕೊಹ್ಲಿ ಅವರು ಕೊನೆಯವರೆಗೆ ಔಟ್ ಆಗದೆ ನಿಂತಿದ್ದರೆ ಚೆನ್ನೈ ತಂಡ ಪಂದ್ಯವನ್ನು ಗೆಲ್ಲುವುದು ಬಹಳ ಕಷ್ಟ ಎಂದು ಎಂಎಸ್ ಧೋನಿ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಎಂಎಸ್ ಧೋನಿ ಅವರು ಆರಂಭದಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಮುಸ್ತಫಿಜುರ್ ಅವರನ್ನು ಮತ್ತೊಮ್ಮೆ 11ನೇ ಓವರ್ ನಲ್ಲಿ ಬೌಲಿಂಗ್ ಮಾಡಲು ಕರೆಸುತ್ತಾರೆ. ಹಾಗೂ ಮುಸ್ತಫಿಜುರ್ ಅವರ ಬಳಿ ಹೋಗಿ ಎಂಎಸ್ ಧೋನಿ ಅವರು 12ನೇ ಓವರ್ ನ 2ನೇ ಎಸೆತವನ್ನು 2ನೇ ಎಸೆತದಲ್ಲಿ ಸ್ಲೋವರ್ ಬಾಲ್ ಅನ್ನು ಹಾಕಲು ಹೇಳುತ್ತಾರೆ. ಏಕೆಂದರೆ ಎಂಎಸ್ ಧೋನಿ ಅವರಿಗೆ ಗೊತ್ತಿತ್ತು ವಿರಾಟ್ ಕೊಹ್ಲಿ ಅವರು ಡೀಪ್ ಮಿಡ್ ವಿಕೆಟ್ ನ ಕಡೆಗೆ ಶಾಟ್ ಹೊಡೆಯುತ್ತಾರೆ ಎಂದು. ಆ ಸ್ಥಾನದಲ್ಲಿ ಫೀಲ್ಡಿಂಗ್ ಮಾಡಲು ಅಜಿಂಕ್ಯ ರಹಾನೆ ಅವರಿಗೆ ಕಳಿಸುತ್ತಾರೆ. ಹಾಗೂ ಎಂಎಸ್ ಧೋನಿ ಅವರ ಪ್ಲಾನ್ ನ ಪ್ರಕಾರವೇ ವಿರಾಟ್ ಕೊಹ್ಲಿ ಅವರು ಸೇಮ್ ಶಾಟ್ ಅನ್ನು ಹೊಡೆಯುತ್ತಾರೆ. ನಂತರ ಆ ಸ್ಥಾನದಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ಅಜಿಂಕ್ಯ ರಹಾನೆ ಅವರು ಕೂಡ ಆ ಕ್ಯಾಚ್ ಅನ್ನು ಹಿಡಿಯುತ್ತಾರೆ. ಆದರೆ ಅವರು ಬೌಂಡರಿಯ ಬಹಳ ಹತ್ತಿರವಿದ್ದ ಕಾರಣ ಆ ಕ್ಯಾಚ್ ಅನ್ನು ಹಿಡಿದು ಬಾಲ್ ಅನ್ನು ಗಾಳಿಯಲ್ಲಿ ಎಸೆಯುತ್ತಾರೆ. ನಂತರ ರಹಾನೆ ಬಳಿ ನಿಂತಿದ್ದ ರಚಿನ್ ರವೀಂದ್ರ ಅವರು ಈ ಕ್ಯಾಚ್ ಅನ್ನು ಹಿಡಿದುಕೊಳ್ಳುತ್ತಾರೆ. ಈ ಕ್ಯಾಚ್ ರಚಿನ್ ರವೀಂದ್ರ ಅವರಿಗೆ ಬಹಳ ಸುಲಭವಾಗಿದ್ದರೂ ಕೂಡ ಅಜಿಂಕ್ಯ ರಹಾನೆ ಅವರಿಗೆ ಬಹಳ ಕಷ್ಟಕರವಾಗಿತ್ತು. ಸ್ನೇಹಿತರೆ, ಎಂಎಸ್ ಧೋನಿ ಅವರ ಈ ಪ್ಲಾನ್ ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.